ನಿಂದು ಅಂದ್ರೆ ಅವಳು ನಮ್ಮ ಹುಡುಗಿ ಅಂತ. ನಮಗ ಆಗ್ಬರೋದಿಲ್ಲ. ನಾವಿಷ್ಟು ಜನ 1ನೇ ತರಗತಿಯಿಂದ ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ವಿ. ಪರವಾಗಿಲ್ಲ ಅಂತಾಳೆ. ಅದಕ್ಕೆ ನಾನೇನು ಹೇಳಿ, ಮಾಲ್ಗುಡಿಲಿ ಹುಟ್ಟಿದವನು ಅಂತ ಹೇಳ್ಕೊಳ್ಳೋದಕ್ಕೇನೆ ನನಗೆ ಬಹಳ ಹೆಮ್ಮೆ. ಇದೇ ಮಾಲ್ಗುಡಿಲಿರೋ ಪ್ರೌಢಶಾಲೆಯಲ್ಲೇ ನಾನು ಓದಿದ್ದು, ಸರ್ಕಾರಿ ಪ್ರೌಢಶಾಲೆ. ವರ್ಷದ 9 ತಿಂಗಳು ಮಳೆ ಬೀಳ್ತಾ ಇದ್ದಂಥ ಏಕೈಕ ಪ್ರದೇಶ. ಜೂನ್ ತಿಂಗಳು 9ನೇ ತರಗತಿ ಪಾಸಾಗಿ 10ನೇ ತರಗತಿಗೆ ಬಂದಂಥ ಸಮಯ. ಎಲ್ಲರ ಶಾಲಾ ಜೀವನ ಹೇಗಿತ್ತು, ನಂದು ಹಾಗೆ. ನಮ್ದೊಂದು ಗ್ಯಾಂಗ್ ಇತ್ತು. ನಾನು, ಸಂತು, ರಾಮಣ್ಣ, ಬೆಲ್ಲ. ಶಾಲೆಯಲ್ಲಿ ತುಂಬ ತರಲೆ ಮಾಡ್ತಾ ಇದ್ವಿ, ಮಜಾ ಮಾಡ್ತಾ ಇದ್ವಿ. ನಾನು, ರಾಮಣ್ಣ, ಸಂತು, ಬಿಮಲ, ನಾವಿಷ್ಟು ಜನ 1ನೇ ತರಗತಿಯಿಂದ ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ವಿ. ಎಲ್ಲರಿಗಿಂತ ನಮ್ಮ ನಡುವೆ ಆತ್ಮೀಯತೆ ಬಹಳ ಹೆಚ್ಚಾಗಿತ್ತು. ಅದರಲ್ಲೂ ರಾಮಣ್ಣ ವಿಪರೀತ ತರಲೆ. ನಮ್ಮ ಶಾಲೆಯಲ್ಲಿ ಸರಸ್ವತಿ ಟೀಚರ್ ಅಂತ ಒಬ್ಬರಿದ್ರು. ಇವತ್ತು ನಾನೇನಾದರೂ ಆಗಿದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ. ನನ್ನ ಫೇವರೆಟ್ ಟೀಚರ್. ಅವ್ರಿಗೂ ನಾನು ಅಂದರೆ ಅಚ್ಚುಮೆಚ್ಚು. ಕವನ ತುಂಬಾ ಚೆನ್ನಾಗಿ ಬರ್ತಿದ್ಯಾ ಲಕ್ಷ್ಮಿ, ಹೀಗೆ ಮುಂದುವರಿಸು, ದೊಡ್ಡ ಕವಿ ಆಗ್ತೀಯ. ವಿದ್ಯಾರ್ಥಿಗಳನ್ನ ಅವರವರ ಅಭಿರುಚಿಗೆ ತಕ್ಕಂತೆ ಹುರಿದುಂಬಿಸ್ತಾ ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ಏನಾದ್ರೂ ಒಂದು ಮಾಡ್ತಿರ್ತಾನೆ. ಹೀಗಿರ್ಬೇಕಾದ್ರೆ ಶಾಲೆ ಶುರುವಾಗಿ 1-2-3 ದಿನ ಆಗಿರ್ಬೋದು. ಮಕ್ಕಳ, ಇವತ್ತಿನ ತರಗತಿಲಿ ಇಷ್ಟು ಸಾಕು. ನಾಳಿನ ತರಗತಿಲಿ ಇದನ್ನ ಮುಂದುವರಿಸ್ತೀನಿ, ಆಯ್ತಾ? ಲಕ್ಷ್ಮಿ, ಆ ಪುಸ್ತಕಗಳನ್ನ ತಗೊಂಡು ಸ್ಟಾಫ್ ರೂಮಿಗೆ ಬಾ. ಅವತ್ತು ಜೋರು ಮಳೆ. ಆ ಮಳೆಯಲ್ಲಿ ನನಗೆ ನನ್ನ ಮೊದಲನೇ ಬಾರಿ ಗೊತ್ತಾಯ್ತು. ಮಳೆ ಏನಾದರೂ ಹೆಣ್ಣಾಗಿದ್ರೆ
ನಾನು ಹೇಳಿರೋ ಡಾಕ್ಯುಮೆಂಟ್ನ ಆದಷ್ಟು ಬೇಗ ತಂದು ಕೊಡಿ ಸರ್. ನಾನು ಕ್ಲಾಸ್ ಟೀಚರ್ಗೆ ಹೇಳ್ತೇನೆ, ಇವತ್ತಿಂದ ಇವಳು ಕ್ಲಾಸಿಗೆ ಸೇರ್ಕೊಳ್ಳಿ. ನೋ ಪ್ರಾಬ್ಲಮ್, ವ್ಯವಸ್ಥೆ ಮಾಡ್ತೀನಿ. ಶಾಲೆಗೆ ಇವತ್ತು ತಾನೇ ಒಂದು ಸುಂದರವಾಗಿರೋ ಹುಡುಗಿ ಅಡ್ಮಿಷನ್ ಆಗಿದ್ದಾಳೆ. ಹೊಸ ಹುಡುಗಿನ ಅದು ನಮ್ಮ ಕ್ಲಾಸ್ಗೆ ಸೇರ್ಕೊಂಡಿದ್ದಾಳೆ. ಅದು ನಂದು. ಅದಿಂದು ಅಂದ್ರ ಅಂದ್ರೆ ಅವಳು ನಮ್ಮ ಹುಡುಗಿ ಅಂತ. ಎಂತದ ಅಷ್ಟು ಬೇಗ ಹಂಚಿಕೆ ಆಗೋಯ್ತಾ? ಮೊದಲು ಅವಳು ಕ್ಲಾಸಿಗೆ ಬರ್ಲಿ, ಆಮೇಲೆ ಕೂತು ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬಂದರಾಯ್ತು ಅಲ್ವನಾ? ಆ ಥರ ಆಗಲ್ಲ. ನಿಮ್ಗಿಂತ ಮುಂಚೆ ನಾನೇ ನೋಡ್ಬಿಟ್ಟಿದ್ದೀನಿ. ಅವಳನ್ನ ಯಾರು ಮೊದಲು ನೋಡ್ತಾರೋ ಅವ್ರಿಗೆ ಸೇರ್ದಂಗಲ್ವಾ? ಹಾಗಾಗಿ ನಾವು ಅವಳನ್ನ ಮೊದ್ಲು ಯಾರು ನೋಡ್ತಾರಿ ಅನ್ನೋದ್ ಮುಖ್ಯ ಅಲ್ಲ, ಅವಳು ಮೊದ್ಲು ಯಾರನ್ನ ನೋಡ್ತಾಳಿ ಅನ್ನೋದ್ ಮುಖ್ಯ. ಅದು ಕರೆಕ್ಟ್. ಈಗ ನಾನು ಅವಳನ್ನ ನೋಡಿದೀನಿ ಅಂದ್ಮೇಲೆ ಅವಳನ್ನ ನೋಡ್ತಾ ಇರ್ತಾಳ. ಅದೆಲ್ಲ ಆಗಲ್ಲ. ನೋಡಪ್ಪ, ಚೀಟಿ ಹಾಕೋಣ, ಅದ್ರ ಮೂಲಕ ಅವಳು ಯಾರಿಗೆ ಅನ್ನೋದನ್ನ ತೀರ್ಮಾನ ಮಾಡಿ. ಮಕ್ಕಳ ಇಲ್ಲಿ ಕೇಳಿ, ಬರ್ತಾರಂತೆ ಇವರು. ಇವತ್ತು ನಮ್ ಕ್ಲಾಸಿಗೆ ವಿಶೇಷ ವಿದ್ಯಾರ್ಥಿನಿ ಬರ್ತಿದ್ದಾಳೆ. ಅವಳನ್ನ ಪರಿಚಯ ಮಾಡ್ಕೊಳ್ಳೋಣ. ಬಾಮ್ಮ. ಬಾಮ್ಮ. ಗೊಂಬೆ ಇದ್ದಂಗಿದಾಳಲ್ಲೋ. ಇವಳ ಹೆಸರು ಲಿನೇಟಾ ಅಂತ. ಕ್ರಿಶ್ಚಿಯನ್ ಹುಡುಗಿ, ನಮಗ ಬರೋದಿಲ್ಲ. ನಮ್ಮೂರಿಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿರೋ ಪೊಲೀಸ್ ಮಗಳು. ಪೊಲೀಸ್ ಮಗಳಂತೆ, ನಮಗೂ ಆಗ್ ಬರುವುದಿಲ್ಲ. ಇನ್ ಮುಂದೆ ನಮ್ ಶಾಲೆಯಲ್ಲಿ ಇದೇ ತರಗತಿಯಲ್ಲಿ ನಿಮ್ ಜೊತೆ ಓದ್ತಾಳೆ. ಪೊಲೀಸ್ ಮಗಳು ಅಂದ್ರೆ ಕಷ್ಟ ಇದೆ. ಲಿನೇಟಾ, ಹೋಗ್ ಕೂತ್ಕೋ. ಮಕ್ಕಳ ಮುಂದಿನ ತರಗತಿ ಕೂಡ ನಾನೇ ತಗೋತೀನಿ. ಲಕ್ಷ್ಮಿ, get out. ಒಳ್ಳೆ ಬಹುಮಾನ. ಸಾರಿ ಟೀಚರ್. ಹೋಗು ಹೋಗು. ಹೇ ತಗೊಳ್ರ. ಓಸಿ ಚಾ. ಅಪ್ಪ ಬಂದ್ರೆ ಇದಕ್ಕೂ ದುಡ್ಡು ಕೇಳ್ತಾರೆ. ಅಪ್ಪ ನೋಡಿದ್ರೆ ಪೊಲೀಸು, ಮಗಳು ಜೀಪಲ್ಲಿ ಬರ್ತಾಳೆ. ಕ್ರಿಶ್ಚಿಯನ್ ಬೇರೆ. ಇವಳು ಸಿಗ್ತಾಳೇನೋ ನಮ್ಗೆ? ಇಲ್ಲ, ನಮಗ್ ಸಿಗಲ್ಲ. ಅದೇ ನಂಗೆ ಗೊತ್ತಿತ್ತು, ನಮ್ಗೆ ಸಿಗಲ್ಲ. ನನಗ್ ಸಿಗ್ತಾಳೆ. ಬಂದು ಒಂದು ವಾರ ಆದ್ರೂ ಅವಳು ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ. ಅವಳನ್ನ ದಿನ ನೋಡ್ತಾ ಇದ್ದೆ. ಅವಳಷ್ಟಕ್ಕೆ ಅವಳು ಕೂತ್ಕೊಂಡು ಏನಾದ್ರೂ ಮಾಡ್ತಾ ಇರ್ತಿದ್ಲ ಅಷ್ಟೇ. ಒಂದು ದಿನ ಧೈರ್ಯ ಮಾಡಿ ಅವಳ ಹತ್ರ ಮಾತಾಡ್ಬೇಕು ಅಂತ ನಿರ್ಧಾರ ಮಾಡಿದೆ. ನೀನೀಗ ಅವಳ ಹತ್ರ ಹೋಗು, ಗಣಿತ ನೋಟ್ಸ್ ಕೇಳು, ಅವಳು ಕೊಡ್ತಾಳೆ. ಥ್ಯಾಂಕ್ಸ್ ಹೇಳು, ಅದಕ್ಕೆ ಅವಳು ಪರವಾಗಿಲ್ಲ ಅಂತಾಳೆ. ಅದಕ್ಕೆ ನಾನೇನು ಹೇಳಿ? ನಾಳೆ ಕೊಡ್ತೀನಿ ಅಂತ ಹೇಳೋ. ಆಮೇಲೆ ಇವತ್ತಿಗೆ ಇಷ್ಟು ಸಾಕು, ಮಿಕ್ಕಿದ್ ನೋಟ್ಸ್ ವಾಪಸ್ ಕೊಡ್ಬೇಕಾದ್ರೆ ನೋಡ್ಕೊಳ್ಳೋಣ. ₹99 ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆಪ್.